ಇವ್ರದ್ದು 15% ಇದ್ದದ್ದು 10%ಗೆ ಡೌನ್ ಆಗಿದೆ. ನಾನು ಕೇಳ್ತಿರೋದು, ಈಗ ಇವರು ಮಾತಾಡಲ್ವಾ? ಇವರು ನಮ್ದು ಯಾಕೆ ಕಡಿಮೆ ಆಯ್ತು ಅಂತ ಯಾಕೆ ಕೇಳ್ತಾ ಇಲ್ಲ ಅನ್ನೋದು ನನಗೆ ಆಶ್ಚರ್ಯ ಆಗ್ತಾ ಇರುವಂತದ್ದು. ಅಲ್ಲ, ಗೊತ್ತಿಲ್ಲ ನನಗೆ, ಅರ್ಥ ಆಗದೆ ಇರುವಂತವ್ರು ಏನಲ್ಲ, ಅಲ್ಲಿ ದೊಡ್ಡ ದೊಡ್ಡ ಮಂಡ್ಯವರು ಇದಾರೆ. ನೋಡ, ಅದ್ರ ಬಗ್ಗೆ ಒಂದು ಬಹಳ ಕ್ಯೂರಿಯಾಸಿಟಿ ಮಾಡ್ತಿದ್ರಲ್ಲ, ನಮ್ದು ಯಾಕೆ ಸುಮ್ಮನೆ ಅಂತ. ಇಲ್ಲ, ಅದರಲ್ಲಿ ಬಹಳ ಇಂಪಾರ್ಟೆಂಟ್ ಇದೆ, ಆತರ ಬರೋದಿಲ್ಲ ಅದು. ಆದ್ರೆ ಅವ್ರೇನ್ ಹೇಳ್ತಾರೆ, ಇದು ಜಾರಿ ಆಗ್ಲಿ ಅಂತ ಹೇಳ್ತಾ ಇದ್ದಾರೆ. ನಾನು ಕೇಳ್ತಿರೋದು, ನೀವು ಕಡಿಮೆ ಆದಾಗ ಜಾರಿ ಆಗ್ಲಿ ಅಂತ ಹೆಂಗ್ ಹೇಳ್ತಾ ಇದ್ರಿ ಅಂತ. ಈಗ ಫಸ್ಟ್ ಸ್ಟೋರಿ ತಗೊಳ್ಳಿ. ಕರ್ನಾಟಕದಲ್ಲಿ ಈಗ ಜಾತಿ ಗಣತಿ ಜ್ವಾಲೆ ತಗದಾಗ ಅಂತ ಹೊತ್ತಿ ಉರಿತಾ ಇದೆ. ಈ ಜಾತಿ ಗಣತಿ ವರದಿ ಪರ ವಿರೋಧ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಒಂದ್ ಕಡೆಯಲ್ಲಿ ಪ್ರಬಲ ಸಮುದಾಯಗಳು ವರ್ಸಸ್ ಅಹಿಂದ ಸಮರವನ್ನ ಸಾರ್ತಾ ಇದೆ. ಜೋರು ಸಂಘರ್ಷದ ನಡುವೆ ಮಹತ್ವದ ಕ್ಯಾಬಿನೆಟ್ ಮೀಟಿಂಗ್ ಕೂಡ ಕರೆಯಲಾಗಿದೆ. ಇಂದು ಸಂಜೆ 4 ಗಂಟೆಗೆ ನಡೆಯಲಿರುವಂತಹ ಸಭೆ ಇದು. ಜಾತಿ ಗಣತಿ ವರದಿ ಬಗ್ಗೆ ಚರ್ಚೆಗೆ ವಿಶೇಷ ಸಂಪುಟವನ್ನು ಕೂಡ ರಚನೆ ಮಾಡಲಾಗಿದೆ. ಹಾಗಾದ್ರೆ ಇವತ್ತಿನ ಈ ಸಂಪುಟ ಸಭೆಯಲ್ಲಿ ಯಾವ ರೀತಿಯಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಹಾಗಾದ್ರೆ ಎನ್ನುವಂತಹ ಈಗ ಪ್ರಶ್ನೆ ಆಗ್ತಾ ಇದೆ. ಓಕೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಜಾತಿ ಜ್ವಾಲೆ ಆವರಿಸಿಕೊಂಡ್ಬಿಟ್ಟಿದೆ. ಒಕ್ಕಲಿಗ ಲಿಂಗಾಯತ ಶಾಸಕರು ರಾಜೀನಾಮೆ ಧಮಕಿ ಹಾಕಿದರೆ ಅಹಿಂದ ಸಚಿವರು ವರದಿ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ. ಈ ನಡುವೆ ಇಂದು ಮಹತ್ವದ ಕ್ಯಾಬಿನೆಟ್ ಇದ್ದು ಕರ್ನಾಟಕ ಚಿತ್ತ ಸಭೆ ನೆಟ್ಟಿದೆ. ತುಂಬಾ ಕನ್ಫ್ಯೂಷನ್ಸ್ ಇರಬಹುದು ವೀಕ್ಷಕರು ಇದರ ಬಗ್ಗೆ, ಏನು ಎತ್ತ ಅಂತ ಹೇಳಿ. ಆದ್ರೆ ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ ಏನು ಜಾತಿ ಗಣತಿ. ಬಟ್ ಒನ್ಸ್ ಅಗೇನ್, ಜಾತಿ ಗಣತಿ ವರದಿ ಅಂತ ಬರೋದಿಲ್ಲ. ಜಾತಿ ಗಣತಿ ವರದಿ ಅಂತ ಬಂದ್ರೆ ಇವೆಲ್ಲ ಹೋರಾಟಗಳಿಗೆ ಒಂದು ಅರ್ಥ ಇರುತ್ತೆ. ಇದು ಜಾತಿ ಗಣತಿ ವರದಿ ಅಲ್ಲ ಅಂತೇಳಿ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸೋರು ಹೇಳುವಂತದ್ದು. ಬನ್ನಿ ಇದರ ಬಗ್ಗೆ ಒಂದು ಸ್ಟೋರಿ, ಆಮೇಲೆ ಮಾತಾಡೋಣ. ರಾಜ್ಯದಲ್ಲಿ ಜೋರಾಗಿದೆ ಜಾತಿ ಜನಗಣತಿ ಕಿಚ್ಚು. ಇಂದು ಸಿದ್ದು ನೇತೃತ್ವದ ಸಂಪುಟದಲ್ಲಿ ಕ್ಲೈಮ್ಯಾಕ್ಸ್. ರಾಜ್ಯದಲ್ಲಿ ಜಾತಿ ಜನಗಣತಿಯ ಕಿಚ್ಚು ಜೋರಾಗಿದೆ. ಕೆಲ ಸಮುದಾಯಗಳು ವರದಿ ವಿರುದ್ಧ ಕೆಂಡ ಕಾರ್ತಿವೆ. ಅವೈಜ್ಞಾನಿಕ ವರದಿ ಎಂದು ಶರ ಬರೆದಿವೆ. ಸರಿಯಾದ ಜಾತಿ ಗಣತಿ ನಡೆದಿದ್ರೆ ಒಕ್ಕಲಿಗರು ಹಾಗೂ ಲಿಂಗಾಯತರು ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಇದರ ಮಧ್ಯೆ ಒಕ್ಕಲಿಗ ಲಿಂಗಾಯತ ಶಾಸಕರು ರಾಜೀನಾಮೆ ಕೊಡಬೇಕು ಎಂದು ಆಗ್ರಹ ಹೆಚ್ಚಾಗಿದೆ. ಲಿಂಗಾಯತರು ಲೀಡರ್ ಯಾರು ಕರೆದ್ರು? ಇವ್ರು ಯಾವ ನೈತಿಕತೆ ಇದೆ? ಮುಖ್ಯಮಂತ್ರಿ ಏನ 7 ಜನ ಮಂತ್ರಿಗಳೇನಿದ್ದಾರೆ ಇವತ್ತು, ಲಿಂಗಾಯತ ಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಎಲ್ಲಾರು ಒಬ್ರು ಕರೆದಿದಾರ? ಕರೆದು ಏನಾರು ಚರ್ಚೆ ಮಾಡಿದಾರ? ಶಾಸಕರನ್ನ ಏನಪ್ಪ ಎಂತಪ್ಪ ಅಂತ ಮಾಡಿದಾರ? ಈಶ್ವರ್ ಖಂಡ್ರೆ ಅವ್ರಿಗೆ ಫೋನ್ ಮಾಡಿದೆ, ಫೋನ್ ರಿಸೀವ್ ಮಾಡಲಿಲ್ಲ. ಇವ್ರನ್ನೆಲ್ಲ ನಂಬ್ಕೊಂಡು ಯಾವ ರೀತಿ ರಾಜಕೀಯ ಮಾಡಬೇಕು? ಮೇಜರ್ ಕಮ್ಯುನಿಟಿಗಳು ಇರೋ ಸ್ಟೇಟ್ ಕರ್ನಾಟಕದಾಗ ವೀರ್ ಸೈಡ್ ಫಸ್ಟ್ ಸೆಕೆಂಡ್ ಒಕ್ಕಲಿಗರು. ಗೊತ್ತಾಯ್ತಾ? ನೀವೆರಡನ್ನ ಎದುರು ಯಾಕಂದ್ರೆ ರಾಜಭಾರಿ ಮಾಡೋಕ್ಕಾಗತ್ತ? ನೋಡ, ಒಕ್ಕಲಿಗರು ಮತ್ತು ಲಿಂಗಾಯತರೆಲ್ಲ ಸೇರಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಹೇಳ್ತಾರೆ. ಅದೇ ಮತ್ತೆ ಇಬ್ಬರು ಸೇರಿ ಹೇಳಿದ್ನಲ್ಲ, ಅದಕ್ಕೋಸ್ಕರವಾಗಿ ಇಬ್ಬರು ಸೇರಿದ ಮೇಲೆ ಅವ್ರು ರಾಜಭಾರಿ ಮಾಡೋಕ್ಕಾಗತ್ತ ಅಂತ ನೀವು ಕೇಳಿದೆ. ಹಠದಿಂದ ಏನಾದರೂ ಜಾರಿಗೆ ಇದನ್ನ ಮಾಡ್ತೇವೆ ಅನ್ನೋದಾದ್ರೆ ಸರ್ಕಾರಕ್ಕೆ ಕುತ್ತು ತಪ್ಪಿದ್ದಲ್ಲ. ಅದಕ್ಕೆ ಮುಖ್ಯಮಂತ್ರಿಗಳು ಬಹಳ ವಿವೇಚನೆಯಿಂದ ಮುಂದುವರಿಯುವಂತಹ ಅವಶ್ಯಕತೆ ಇದೆ. ಹಾಗಿದ್ರೆ ಸಂಪುಟದಲ್ಲಿ ಕೋಲಾಹಲ ಆಗುತ್ತೆ ಎನ್ನಲಾಗಿದೆ. ಹಾಗಾದ್ರೆ ಜಾತಿ ಜನಗಣತಿ ಪರ ಯಾರಿದ್ದಾರೆ, ವಿರೋಧ ಯಾರಿದ್ದಾರೆಂದು ನೋಡುವುದಾದರೆ, ಜಾತಿ ಕಾರ್ಡ್ಗೆ ವಿರೋಧ. ಮೊದಲಿಗೆ ಜಾತಿ ಜನಗಣತಿ ವಿರುದ್ಧ ಯಾರ್ಯಾರಿದ್ದಾರೆಂದು ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವರಾದ ಚಲುವರಾಯಸ್ವಾಮಿ, ರಾಮಲಿಂಗಾರೆಡ್ಡಿ, ಈಶ್ವರ್ ಖಂಡ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್, ಎಸ್ಎಸ್ ಮಲ್ಲಿಕಾರ್ಜುನ, ಎಂಬಿ ಪಾಟೀಲ್, ಶಿವಾನಂದ ಪಾಟೀಲ್, ಶರಣಪ್ರಕಾಶ್ ಪಾಟೀಲ್, ಶರಣಬಸಪ್ಪ ದರ್ಶನಾಪುರ, ಡಾಕ್ಟರ್ ಎಂಸಿ ಸುಧಾಕರ್ ಇದ್ರೆ. ಜಾತಿ ಕಾರ್ಡ್ ಪುರ. ಇನ್ನು ಜಾತಿ ಜನಗಣತಿ ಜಾರಿ ಪರ ಸಚಿವರಾದ ಕೆಎನ್ ರಾಜಣ್ಣ, ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಜಿ ಪರಮೇಶ್ವರ್, ಎಚ್ಸಿ ಮಹದೇವಪ್ಪ, ಕೆಜೆ ಜಾರ್ಜ್, ಪ್ರಿಯಾಂಕ್ ಖರ್ಗೆ, ಜಮೀರ್ ಅಹಮದ್ ಖಾನ್, ಆರ್ವಿ ತಿಮ್ಮಾಪುರ, ಕೆ ವೆಂಕಟೇಶ್, ಶಿವರಾಜ್ ತಂಗಡಗಿ, ರಹೀಂ ಖಾನ್, ಸಂತೋಷ್ ಲಾಡ್ ಜಾರಿಗೆ ಪಟ್ಟು ಹಿಡಿದಿದ್ದಾರಂತೆ. ಹೀಗಿರುವಾಗ ಸಂಪುಟ ಸಭೆಯಲ್ಲಿ ಸಚಿವರ ಮಧ್ಯೆ ದೊಡ್ಡ ಕಾಳಗ ಆಗುವುದು ಮಾತ್ರ ಫಿಕ್ಸ್ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇವ್ರದ್ದು 15% ಇದ್ದದ್ದು 10%ಗೆ ಡೌನ್ ಆಗಿದೆ. ನಾನು ಕೇಳ್ತಿರೋದು, ಈಗ ಇವರು ಮಾತಾಡಲ್ವಾ? ಇವರು ನಮ್ದು ಯಾಕೆ ಕಡಿಮೆ ಆಯ್ತು ಅಂತ ಯಾಕೆ ಕೇಳ್ತಾ ಇಲ್ಲ ಅನ್ನೋದು ನನಗೆ ಆಶ್ಚರ್ಯ ಆಗ್ತಾ ಇರುವಂತದ್ದು. ಅಲ್ಲ, ಗೊತ್ತಿಲ್ಲ ನನಗೆ, ಅರ್ಥ ಆಗದೆ ಇರುವಂತವ್ರು ಏನಲ್ಲ.
ಇಲ್ಲಿ ದೊಡ್ಡ ದೊಡ್ಡ ಮಂಡ್ಯವರು ಇದ್ದಾರೆ. ನೋಡೋಣ ಅದ್ರ ಬಗ್ಗೆ ಒಂದು ಬಹಳ ಕ್ಯೂರಿಯಾಸಿಟಿ ಇದೆ. ಮಾಡ್ತಿದ್ರಲ್ಲ ನಮ್ದು ಯಾಕೆ ಸುಮ್ಮನೆ ಅಂತ. ಇಲ್ಲ ಅದರಲ್ಲಿ ಬಹಳ ಇಂಪಾರ್ಟೆಂಟ್ ಇದೆ, ಆತರ ಬರೋದಿಲ್ಲ ಅದು. ಆದ್ರೆ ಅವ್ರೇನ್ ಹೇಳ್ತಾರೆ, ಇದು ಜಾರಿ ಆಗ್ಲಿ ಅಂತ ಹೇಳ್ತಾ ಇದ್ದಾರೆ. ನಾನು ಕೇಳ್ತಿರೋದು, ನೀವು ಕಡಿಮೆ ಆದಾಗ ಜಾರಿ ಆಗ್ಲಿ ಅಂತ ಹೆಂಗ್ ಹೇಳ್ತಾ ಇದ್ದೀರಿ ಅಂತ. ಈಗ ಫಸ್ಟ್ ಸ್ಟೋರಿ ತಗೊಳ್ಳಿ. ಕರ್ನಾಟಕದಲ್ಲಿ ಈಗ ಜಾತಿ ಗಣತಿ ಜ್ವಾಲೆ ತಗದಾಗ ಅಂತ ಹೊತ್ತಿಯುರಿತಾ ಇದೆ. ಈ ಜಾತಿ ಗಣತಿ ವರದಿ ಪರ ವಿರೋಧ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಒಂದ್ ಕಡೆಯಲ್ಲಿ ಪ್ರಬಲ ಸಮುದಾಯಗಳು ವರ್ಸಸ್ ಅಹಿಂದ ಸಮರವನ್ನ ಸಾರ್ತಾ ಇದೆ. ಜೋರು ಸಂಘರ್ಷದ ನಡುವೆ ಮಹತ್ವದ ಕ್ಯಾಬಿನೆಟ್ ಮೀಟಿಂಗ್ ಕೂಡ ಕರೆಯಲಾಗಿದೆ. ಇಂದು ಸಂಜೆ 4 ಗಂಟೆಗೆ ನಡೆಯಲಿರುವಂತಹ ಸಭೆ ಇದು. ಜಾತಿ ಗಣತಿ ವರದಿ ಬಗ್ಗೆ ಚರ್ಚೆಗೆ ವಿಶೇಷ ಸಂಪುಟವನ್ನು ಕೂಡ ರಚನೆ ಮಾಡಲಾಗಿದೆ. ಹಾಗಾದ್ರೆ ಇವತ್ತಿನ ಈ ಸಂಪುಟ ಸಭೆಯಲ್ಲಿ ಯಾವ ರೀತಿಯಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಹಾಗಾದ್ರೆ ಎನ್ನುವಂತ ಈಗ ಪ್ರಶ್ನೆ ಆಗ್ತಾ ಇದೆ. ಓಕೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಜಾತಿ ಜ್ವಾಲೆ ಆವರಿಸಿಕೊಂಡ್ಬಿಟ್ಟಿದೆ. ಒಕ್ಕಲಿಗ ಲಿಂಗಾಯತ ಶಾಸಕರು ರಾಜೀನಾಮೆ ಧಮಕಿ ಹಾಕಿದರೆ ಅಹಿಂದ ಸಚಿವರು ವರದಿ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ. ಈ ನಡುವೆ ಇಂದು ಮಹತ್ವದ ಕ್ಯಾಬಿನೆಟ್ ಇದ್ದು ಕರುನಾಡ ಚಿತ್ತ ಸಭೆ ನೆಟ್ಟಿದೆ. ತುಂಬಾ ಕನ್ಫ್ಯೂಷನ್ಸ್ ಇರಬಹುದು ವೀಕ್ಷಕರು ಇದರ ಬಗ್ಗೆ, ಏನು ಎತ್ತ ಅಂತ ಹೇಳಿ. ಆದ್ರೆ ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ ಏನು ಜಾತಿ ಗಣತಿ. ಬಟ್ ಒನ್ಸ್ ಅಗೇನ್ ಜಾತಿ ಗಣತಿ ವರದಿ ಅಂತ ಬರೋದಿಲ್ಲ. ಜಾತಿ ಗಣತಿ ವರದಿ ಅಂತ ಬಂದ್ರೆ ಇವೆಲ್ಲ ಹೋರಾಟಗಳಿಗೊಂದು ಅರ್ಥ ಇರುತ್ತೆ. ಇದು ಜಾತಿ ಗಣತಿ ವರದಿ ಅಲ್ಲ ಅಂತೇಳಿ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸೋರು ಹೇಳುವಂತದ್ದು. ಬನ್ನಿ ಇದರ ಬಗ್ಗೆ ಒಂದು ಸ್ಟೋರಿ, ಆಮೇಲೆ ಮಾತಾಡೋಣ. ರಾಜ್ಯದಲ್ಲಿ ಜೋರಾಗಿದೆ ಜಾತಿ ಜನಗಣತಿ ಕಿಚ್ಚು. ಇಂದು ಸಿದ್ದು ನೇತೃತ್ವದ ಸಂಪುಟದಲ್ಲಿ ಕ್ಲೈಮ್ಯಾಕ್ಸ್. ರಾಜ್ಯದಲ್ಲಿ ಜಾತಿ ಜನಗಣತಿಯ ಕಿಚ್ಚು ಜೋರಾಗಿದೆ. ಕೆಲ ಸಮುದಾಯಗಳು ವರದಿ ವಿರುದ್ಧ ಕೆಂಡ ಕಾರ್ತಿವೆ. ಅವೈಜ್ಞಾನಿಕ ವರದಿ ಎಂದು ಶರ ಬರೆದಿವೆ. ಸರಿಯಾದ ಜಾತಿ ಗಣತಿ ನಡೆದಿದ್ರೆ ಒಕ್ಕಲಿಗರು ಹಾಗೂ ಲಿಂಗಾಯತರು ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಇದರ ಮಧ್ಯೆ ಒಕ್ಕಲಿಗ ಲಿಂಗಾಯತ ಶಾಸಕರು ರಾಜೀನಾಮೆ ಕೊಡಬೇಕು ಎಂದು ಆಗ್ರಹ ಹೆಚ್ಚಾಗಿದೆ. ಲಿಂಗಾಯತರು ಲೀಡರ್ ಯಾರು ಕರೆದ್ರು? ಇವ್ರು ಯಾವ ನೈತಿಕತೆ ಇದೆ? ಮುಖ್ಯಮಂತ್ರಿ ಏನ್ 7 ಜನ ಮಂತ್ರಿಗಳೇನಿದ್ದಾರೆ ಇವತ್ತು, ಲಿಂಗಾಯತ ಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಎಲ್ಲಾರು ಒಬ್ರು ಕರೆದಿದಾರ? ಕರೆದು ಏನಾರು ಚರ್ಚೆ ಮಾಡಿದಾರ? ಶಾಸಕರನ್ನ ಏನಪ್ಪ ಎಂತಪ್ಪ ಅಂತ ಮಾಡಿದಾರ? ಈಶ್ವರ್ ಖಂಡ್ರವ್ರಿಗೆ ಫೋನ್ ಮಾಡಿದೆ, ಫೋನ್ ರಿಸೀವ್ ಮಾಡಲಿಲ್ಲ. ಇವ್ರನ್ನೆಲ್ಲ ನಂಬ್ಕೊಂಡು ಯಾವ ರೀತಿ ರಾಜಕೀಯ ಮಾಡಬೇಕು? ಮೇಜರ್ ಕಮ್ಯುನಿಟಿಗಳು ಇರೋ ಸ್ಟೇಟ್ ಕರ್ನಾಟಕದಾಗ ವೀರ್ ಸೈಡ್ ಫಸ್ಟ್ ಸೆಕೆಂಡ್ ಒಕ್ಕಲಿಗರು. ಗೊತ್ತಾಯ್ತಾ? ಇವೆರಡನ್ನ ಎದುರು ಯಾಕಂದ್ರೆ ರಾಜಭಾರಿ ಮಾಡೋದಾಗತ್ತ ನೋಡ. ಒಕ್ಕಲಿಗರು ಮತ್ತು ಲಿಂಗಾಯತರೆಲ್ಲ ಸೇರಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಹೇಳ್ತಾರೆ. ಅದೇ ಮತ್ತೆ ಇಬ್ಬರು ಸೇರಿ ಹೇಳಿದ್ನಲ್ಲ, ಅದಕ್ಕೋಸ್ಕರವಾಗಿ ಇಬ್ಬರು ಸೇರಿದ ಮೇಲೆ ಅವ್ರು ರಾಜಭಾರಿ ಮಾಡೋದಾಗತ್ತ ಅಂತ ನೀವು ಕೇಳಿದೆ. ಹಠದಿಂದ ಏನಾದರೂ ಜಾರಿಗೆ ಇದನ್ನ ಮಾಡ್ತೇವೆ ಅನ್ನೋದಾದ್ರೆ ಸರ್ಕಾರಕ್ಕೆ ಕುತ್ತು ತಪ್ಪಿದ್ದಲ್ಲ. ಅದಕ್ಕೆ ಮುಖ್ಯಮಂತ್ರಿಗಳು ಬಹಳ ವಿವೇಚನೆಯಿಂದ ಮುಂದುವರಿಯುವಂತ ಅವಶ್ಯಕತೆ ಇದೆ. ಹಾಗಿದ್ರೆ ಸಂಪುಟದಲ್ಲಿ ಕೋಲಾಹಲ ಆಗುತ್ತೆ ಎನ್ನಲಾಗಿದೆ. ಹಾಗಾದ್ರೆ ಜಾತಿ ಜನಗಣತಿ ಪರ ಯಾರಿದ್ದಾರೆ, ವಿರೋಧ ಯಾರಿದ್ದಾರೆಂದು ನೋಡುವುದಾದರೆ ಜಾತಿ ಕಾರ್ಡ್ಗೆ ವಿರೋಧ. ಮೊದಲಿಗೆ ಜಾತಿ ಜನಗಣತಿ ವಿರುದ್ಧ ಯಾರ್ಯಾರಿದ್ದಾರೆಂದು ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವರಾದ ಚಲುವರಾಯಸ್ವಾಮಿ, ರಾಮಲಿಂಗಾರೆಡ್ಡಿ, ಈಶ್ವರ್ ಖಂಡ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್, ಎಸ್ಎಸ್ ಮಲ್ಲಿಕಾರ್ಜುನ, ಎಂಬಿ ಪಾಟೀಲ್, ಶಿವಾನಂದ ಪಾಟೀಲ್, ಶರಣಪ್ರಕಾಶ್ ಪಾಟೀಲ್, ಶರಣಬಸಪ್ಪ ದರ್ಶನಾಪುರ, ಡಾಕ್ಟರ್ ಎಂಸಿ ಸುಧಾಕರ್ ಇದ್ರೆ. ಜಾತಿ ಕಾರ್ಡ್ ಪುರ. ಇನ್ನು ಜಾತಿ ಜನಗಣತಿ ಜಾರಿ ಪರ ಸಚಿವರಾದ ಕೆಎನ್ ರಾಜಣ್ಣ, ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಜಿ ಪರಮೇಶ್ವರ್, ಎಚ್ಸಿ ಮಹದೇವಪ್ಪ, ಕೆಜೆ ಜಾರ್ಜ್, ಪ್ರಿಯಾಂಕ್ ಖರ್ಗೆ, ಜಮೀರ್ ಅಹಮದ್ ಖಾನ್, ಆರ್ವಿ ತಿಮ್ಮಾಪುರ, ಕೆ ವೆಂಕಟೇಶ್, ಶಿವರಾಜ್ ತಂಗಡಗಿ, ರಹೀಂ ಖಾನ್, ಸಂತೋಷ್ ಲಾಡ್ ಜಾರಿಗೆ ಪಟ್ಟು ಹಿಡಿದಿದ್ದಾರಂತೆ. ಹೀಗಿರುವಾಗ ಸಂಪುಟ ಸಭೆಯಲ್ಲಿ ಸಚಿವರ ಮಧ್ಯೆ ದೊಡ್ಡ ಕಾಳಗ ಆಗುವುದು ಮಾತ್ರ ಫಿಕ್ಸ್ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.